ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಮಲಿ ಅವರೇ, ಈ ಬಡಪಾಯಿನ ಎಷ್ಟು ಅಂತ ಕಾಯಿಸ್ತೀರಾ? ಈ ನನ್ನ ಪರಿಸ್ಥಿತಿ ನೋಡಿ ನಿಮ್ಗೆ ಅಯ್ಯೋ ಅನಿಸ್ತಾ ಇಲ್ವಾ? ಪಾಪ ಅನಿಸ್ತಿಲ್ವಾ? ಸರ್, ನಾನು ನಿಮ್ ಫೋನ್ಗೆ ವೇಟ್ ಮಾಡ್ತಿದ್ದೆ ಸರ್. ಆದ್ರೆ ಏನ್ ಮಾಡ್ಲಿ, ನಿಮಗ್ ಫೋನ್ ಮಾಡೋ ಪರಿಸ್ಥಿತಿಯಾಗೆ ನಾನು ಇರ್ಲಿಲ್ಲ. ಅರ್ಥ ಆಗತ್ತೆ ಕಮಲಿ ಅವರೇ, ಕೋಪ ಮಾಡ್ಕೋಬೇಡಿ. ಅಪ್ಪನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅಲ್ಲಿಗೆ ಹೋಗಿದ್ದೀರಾ. ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊಂಡಿರಿ. ನೋಡಿ, ಅಂಕಲ್ ಹೇಗಿದ್ದಾರೆ? ಅವ್ರ ಹೆಲ್ತ್ ಹೇಗಿದೆ? ಹ್ಞೂ ಸರ್, ಅಪ್ಪಯ್ಯ ಹುಷಾರಾಗೆ ಅವ್ರೆ. ಅವ್ರ ನಿಧಾನವಾಗಿ ಹುಷಾರಾಯ್ತಾರೆ ಅನ್ಸ್ತೈತೆ. ಆದ್ರೆ ಆನಿಕ ಸರಿ ಇಲ್ಲ ಸರ್. ಕಮ್ಲಿಗೇನೋ ಮಾಡ್ತೀನಿ ಅಂತ ನನ್ನ ಹತ್ರನೇ ಹೇಳಿದ್ಲು. ಏನ್ ಹೇಳ್ತೀರಾ ಕಮಲಿ ಅವರ? ಅವಳು ಏನ್ ಮಾಡ್ತಾಳೆ ಅಂತ ನಿಮ್ಮ ಹತ್ರನೇ ಡಿಸ್ಕಸ್ ಮಾಡ್ತೀಯಳ? ಇಂಟ್ರೆಸ್ಟಿಂಗ್. ಹೌದು ಸರ್, ಅವಳು ಏನು ಅನ್ನೋದನ್ನ ನಾವು ಸಾಕ್ಷಿ ಸಮೇತ ಕಂಡುಹಿಡಿಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಎಲ್ಲಾ ವಿಷಯನೂ ತಿಳ್ಕೊಂಡು ಹೇಳ್ತೀನಿ. ಅದ್ರ ಪ್ರಕಾರನೇ ನಡೆಯೋಣ. ಓಕೆ ಕಮಲಿ ಅವರ, ಇಷ್ಟು ದಿನ ಅವಳ ಆಟಗಳನ್ನೆಲ್ಲ ನೋಡಿ ನಮಗೂ ಸಾಕಾಗಿದೆ. ಅವಳು ಇಷ್ಟು ದಿನ ಆದ್ರೂ ಬುದ್ಧಿ ಕಲ್ತಿಲ್ಲ. ಅವಳಿಗೆ ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು. ನಾನ್ ನಿಮ್ ಜೊತೆಗಿರ್ತೀನಿ ಕಮಲಿ ಅವರೇ. ಇಬ್ರು ಸೇರಿ ಅವಳ ಬಣ್ಣನ ಬಯಲ್ ಮಾಡೋಣ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಕಮ್ಮಿ ಅನ್ನೋದು ಅವಳು ಗೊತ್ತಾಗ್ಬಾರ್ದು. ಆ ವಿಷಯ ಏನಾದ್ರೂ ಗೊತ್ತಾದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತೈತೆ ಸರ್. ಡನ್ ಕಮಲಿ ಅವರೇ, ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಅನಿಕಾಗೆ ನಿಮ್ಮ ಮೇಲೆ ಡೌಟ್ ಬರಬಾರ್ದು. ಸರಿ ಸರ್, ನಾನು ಹುಷಾರಾಗೇ ಇರ್ತೀನಿ. ಬಾಯ್ ಸರ್. ಬಾಯ್ ಕಮಲಿ ಅವರೇ. ತಗಳಪ್ಪ, ನನ್ನನ್ನೇ ಸೆಕೆಂಡ್ ಲೈನ್ಗೆ ಹಾಕ್ಬಿಟ್ಟ. ಹೌದೌದು, ನೀನ್ ಸೆಕೆಂಡ್ ಲೈನ್ ಅಲ್ಲೇ ಇರೋದು. ನನ್ಗೆ ನಮ್ಮ ಅಣ್ಣ ಅದ್ಗೆನೆ ಫಸ್ಟ್ ಪ್ರಯಾರಿಟಿ. ಏ ಚಿನ್ನ, ನಾನ್ ನಿನ್ ಗಂಡ, ನನ್ನನ್ನೇ ಮರ್ತ್ಬಿಟ್ರೆ ಹೆಂಗೆ ನೀನು? ನಿನ್ನನ್ ಮರಿತೀನೇನು? ಮರ್ತಿದ್ರೆ ನೀನ್ ಸೆಕೆಂಡ್ ಲೈನು ಅಲ್ಲ, ಎಲ್ಲೋ ಇರ್ತಿದ್ದೆ. ಮೇಡಮ್, ಇನ್ನೇನಾದ್ರು ಚೇಂಜಸ್ ಇದೆಯಾ? ಅಲ್ಲ, ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ, ನಾಳೆ ಬೆಳಗ್ಗೆ ಎದ್ಮೇಲೆ ಅಮ್ಮರ್ ಇನ್ನೊಂದಷ್ಟು ಚೇಂಜಸ್ ಮಾಡಿದೀನಿ. ಫಸ್ಟ್ ಅಣ್ಣ ಅದ್ಗೆ, ಸೆಕೆಂಡ್ ಅಪ್ಪ ಅಮ್ಮ, ಥರ್ಡ್ ಫೋರ್ತ್ ಅವ್ರಿವ್ರು, ನೀನೆಲ್ಲ ಕೊನೆಯಲ್ಲಿ ಇದೆ ಅಂದ್ಬಿಟ್ಟ ನಾನು ಎಲ್ಲೋಗ್ಲಿ? ಅಮರ್, ಅವ್ರ ಬಗ್ಗೆ ಹಾಗೆಲ್ಲ ಲೈಟ್ ಆಗಿ ಮಾತಾಡ್ಬೇಡ ನೀನು. ನಮ್ಮಿಬ್ರು ಲೈಫಲ್ಲಿ ಅವ್ರ ಸ್ಥಾನನೇ ಬೇರೆ ಕಣೋ. ನಾವ್ ಇನ್ಸ್ಪೈರ್ ಆಗಕ್ಕೆ ಯಾರ್ಯಾರನ್ನೂ ಹುಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ ಕಣೋ. ಕೆಲವೊಂದಷ್ಟು ಎಕ್ಸಾಂಪಲ್ಸು ನಮ್ ಕಣ್ಮುಂದೆನೆ ಇರುತ್ತೆ. ಅಂತ ಬೆಸ್ಟ್ ಎಕ್ಸಾಂಪಲ್ಲು ನಮ್ಮಣ್ಣ ಅತ್ಗೆ. ಅವರೇ ನಮ್ಗೆ ರೋಲ್ ಮಾಡೆಲ್. ನಾವ್ ಅವ್ರ ತರ ಬದುಕಿದ್ರೆ ಸಾಕು, ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. ನೀನ್ ಹೇಳ್ತಿರೋದು ನಿಜಾನೇ ಚಿನ್ನ. ಚಿನ್ನ, ಕಮಲ್ ಇಲ್ಲ ಅಂದಿದ್ರೆ ನಮ್ಮಿಬ್ರು ಮದ್ವೆನೇ ಆಗ್ತಿರ್ಲಿಲ್ಲ. ಅಂಬಿ ಇಲ್ಲ ಅಂದಿದ್ರೆ ನೀನ್ ನನಗ್ ಮತ್ತೆ ವಾಪಸ್ ಸಿಗ್ತಾ ಇರ್ಲಿಲ್ಲ. ಯಾವ ಜನ್ಮದ ಪುಣ್ಯನೋ ಏನೋ ಅವರಿಬ್ರು ನನ್ನ ಜೀವನದಲ್ಲಿ ಬಂದ್ರು. ನನಗೆ ಇಬ್ರು ತಂಗಿರು ಸಿಕ್ಕಿರೋದಕ್ಕೆ ತುಂಬಾ ಪುಣ್ಯ ಮಾಡಿದೀನಿ. ನಿಜ ಕಣೋ, ಅವಳು ನಂಗೆ ಅತ್ತಿಗೆ ಆಗಿ ಸಿಕ್ಕಿರೋದು ನನ್ ಪುಣ್ಯನೇ. ನಮಗೋಸ್ಕರ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಎಷ್ಟು ದೊಡ್ಡ ನಾಟಕ ಆಡಿದಾಳೆ. ನಾಟಕನ? ಚಿನ್ನ, ಏನ್ ಹೇಳ್ತಾ ಇದ್ಯಾ? ಕಮಲಿ ನಾಟಕ ಮಾಡೋದ್ಲ? ಹೌದು ಅಮರ್, ಈ ವಿಷಯ ನನಗೂ ಇವತ್ತೇ ಗೊತ್ತಾಗಿದ್ದು. ನಿನಗೂ ಹೇಳ್ಬೇಕು ಅಂತಾನೆ ಇದ್ದೆ. ಕಮಲಿ, ಅಂಬಿ ಇಬ್ರು ಒಬ್ರೆ. ಹಾಗಾದ್ರೆ ಇಷ್ಟು ದಿನ ಕಮಲಿ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ, ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಅವಳೇ ಅಮರ್ ನಮ್ಮಿಬ್ರನ್ನ ಒಂದ್ ಮಾಡಿದ್ದು. ಸರ್,
ಅನಿಕಾ ಎಲ್ಲಿ ಕರ್ಕೊಂಡು ಹೋಯ್ತವಳೆ ಗೊತ್ತಾಯ್ತಿಲ್ಲ. ಲೈವ್ ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಅಂಬಿ, ಯಾಕೆ ಒಂಥರ ಇದೆಯಾ? ಏನಿಲ್ಲ ಅನಿಕಾ, ನಮ್ದಿದ್ದೇ ಇರುತ್ತಲ್ಲ ಹಳೆ ಸೆಟ್ಲ್ಮೆಂಟ್, ಕಳ್ರ ಪಾಡು ಗೊತ್ತೇ ಇದೆಯಲ್ಲ ನಿಂಗೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಹ್ಞೂ ಅನಿಕಾ, ಬೇಕಾದ್ರೆ ನೀನು ನನ್ನ ಜೊತೆ ಸೇರ್ಕೋಬಹುದು, ಸಖತ್ತಾಗಿರುತ್ತೆ. ನೋ ನೋ ಅಂಬಿ, ನಾನು ಆಗ ಹೇಳಿಲ್ಲ, ಸುಮ್ನೆ ಜಸ್ಟ್ ಮಾತಿಗೆ ಹೇಳ್ದೆ ಅಷ್ಟೇ. ಆಕ್ಚುಲಿ ನಾನೀಗ ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಅದನ್ನೆಲ್ಲ ನಾನು ಅನ್ಕೊಂಡಿರೋ ಹಾಗೆ ಪರ್ಫೆಕ್ಟ್ ಆಗಿ ಮುಗಿಸಿದ್ರೆ ಅಷ್ಟೇ ಸಾಕು. ಮೇಡಮ್, ವೈ ಆರ್ ಯು ಸೋ ಸ್ಕೇರ್ಡ್? ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಮೇಡಮ್, ಇವ್ರನ್ನೇ ತಾನೇ ನಾನು ಶೂಟ್ ಮಾಡಿದ್ದು, ಮತ್ತೆ ಇವ್ರು ಹೆಂಗ್ ಬಂದ್ರು? ನೀವ್ ಅವತ್ತು ನೆಟ್ ಕೆಲಸ ಮಾಡಿಲ್ಲ ಅಲ್ವಾ? ಅದಕ್ಕೆ ಅವ್ರು ಮತ್ತೆ ಬಂದಿದ್ದಾರೆ. ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ನನ್ ತಗ್ಲಾಕೋ ಫ್ಯಾನ್ ಇಲ್ಲ ತಾನೆ? ಏ, ಕಾಮ್ ಡೌನ್, ಆತರ ಏನೂ ಇಲ್ಲ. ನಿನಗೆ ಬೇರೆ ಡೀಲ್ ಇದೆ. ಇವಳ ಹಾಗೆ ಬೇರೆ ಹುಡುಗಿ ಇದ್ದಾಳೆ. ಅವಳ ಹೆಸರು ಕಮಲಿ ಅಂತ. ನೀವು ಅವಳನ್ನ ಮುಗಿಸ್ಬೇಕು. ಈ ಸತಿ ಅವಳನ್ನ ನೀನ್ ಟಾರ್ಗೆಟ್ ಮಾಡಿ ಮುಗಿಸ್ಬೇಕು. ಅವಳು ಯಾವುದೇ ಕಾರಣಕ್ಕೂ ಉಳಿಬಾರ್ದು. ಓಕೆ? ಓಕೆ ಮೇಡಮ್, ಡನ್. ಈಗ ಬೇಡ, ಕಮ್ಮಿಯವ್ರ ಕಾಲಿಗೆ ವೆಯ್ಟ್ ಮಾಡೋಣ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡೋದು ಬೇಡ. ಡೀಲ್ ಓಕೆನಾ? ಓಕೆ ಮೇಡಮ್, ಡನ್. ಈ ಸಲ ಮಿಸ್ ಆಗ್ಬಾರ್ದು. ಇಲ್ಲ ಮೇಡಮ್. ಹೋದ್ ಸಲ ಆಗಿದ್ದು ಈ ಸಲ ರಿಪೀಟ್ ಆಗ್ಬಾರ್ದು. ಈ ಅಂಬಿನೂ ನನ್ನ ಮಗಳೇ, ಆದ್ರೆ ಇವಳು ನನ್ನ ಇನ್ನೊಬ್ಳ ಮಗಳನ್ನ ಸಾಯ್ಸಕ್ ಹೋಗ್ತಾ ಇದ್ದಾಳೆ.
ಈ ವಿಷಯನ ಇಮಿಡಿಯೇಟ್ ಆಗಿ ಕಮ್ಲಿಗೆ ಹೇಳಬೇಕು. ಕಮ್ಲಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಹೋಗಿ ಇವಳ ಹತ್ರನೇ ಮಾತಾಡೋಣ. HMT ನಾನು ಹೊರಟಿದ್ದೀನಿ, ಮನೆ ಕಡೆ ಹುಷಾರು. ಅಂಬಿ, ಅಪ್ಪಯ್ಯ, ಏನ್ ಮಾಡ್ತಾ ಇದೀಯ ನೀನ್ ಅಂಬಿ? ಕಮ್ಲಿ ವಿಷಯದಲ್ಲಿ ನಿಂತ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅದು ನನ್ ಮಗ್ಳಾಕಿ ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಮನೆಗೆ ಹೊರಗಡೆ ಹೋಗ್ಬೋದ ಅಂಬಿಯಾಗಿ ಹೋದೆ, ಹೊರಗಡೆ ಬರುವಾಗ ಕಮ್ಲಿಯಾಗಿ ಬಂದಿದ್ಯಾ? ನೀನು ಅಮಿತಾ ಸೇರ್ಕೊಂಡು ನನ್ ಕಮ್ಲಿನ ಸಾಯಿಸೋದಿಕ್ ಪ್ರಯತ್ನ ಮಾಡ್ತಾ ಇದ್ದೀರಾ? ಅಪ್ಪಯ್ಯ, ನೀವು ಸರಿ ಹೋಗಿದ್ದೀರಾ? ನೀನ್ ಕಮ್ಲಿ ತರ ಮಾತಾಡ್ತಿದ್ದಂಗೆ ನಾ ಅದನ್ನ ನಂಬ್ತೀನಿ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಈ ವಿಷಯನ ಈಗಲೇ ಹೋಗಿ ಕಮ್ಲಿಗೆ ಹೇಳ್ತೀನಿ. ನಿನ್ನ ಸುಮ್ಮನೆ ಬಿಡಲ್ಲ ನಾನು. ನೀವೇನು ಯೋಚನೆ ಮಾಡಬೇಡಿ, ನಾನು ಸರಿಯಾಗಿ ಯೋಚನೆ ಮಾಡಿನೇ ಮುಂದೆ ಹೆಜ್ಜೆ ಇಡ್ತೀನಿ. ಹಲೋ, ಹೇಳಿ ಸರ್. ಅವನ್ನ ಹಿಡಿದು ನಮ್ಮ ಗೋಡೌನಲ್ಲಿ ಕೂಡ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಪ್ಲಾನ್ ಏನು? ಸರ್, ನೀವು ನೇರವಾಗಿ ಮನೆಗೆ ಬಂದ್ಬಿಡಿ ಸರ್. ಎಲ್ಲ ವಿಷಯನೂ ನಾನು ಅಲ್ಲೇ ಹೇಳ್ತೀನಿ. ಸರಿ ಕಮ್ಲಿ ಅವರೇ, ನಾನು ಇಮಿಡಿಯೇಟ್ ಆಗಿ ಮನೆಗೆ ಬರ್ತೀನಿ. ನೀವು ಹುಷಾರು. ಸರಿ ಸರ್. ಅಪ್ಪಯ್ಯ, ಈ ಎಲ್ಲ ನೋವಿನ ನಡುವೆ ನನಗೆ ಖುಷಿ ಕೊಡ್ತಿರೋ ಒಂದೇ ಒಂದು ವಿಷಯ ಅಂದ್ರೆ ನೀವು ಸರಿ ಹೋಗಿರೋದು ಅಪ್ಪಯ್ಯ. ನೀವೇನು ಚಿಂತೆ ಮಾಡಬೇಡಿ ಅಪ್ಪಯ್ಯ. ನಿಮ್ಗಾಗಿರೋ ಅನ್ಯಾಯಕ್ಕೆ ನಾನು ಹೋರಾಡ್ತೀನಿ. ತಪ್ಪಿನ ಮೇಲೆ ತಪ್ಪು ಮಾಡ್ತಿರೋ ಆನಿಕಂಗೆ ನಾನ್ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ ಅಪ್ಪಯ್ಯ, ಕೊಡಿಸ್ತೀನಿ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನೀವು ಸ್ವಲ್ಪ ಕೂಲ್ ಆಗಿರಿ. ಓಕೆ, ನಾನು ನೋಡ್ಕೋತೀನಿ. ಇನ್ನೇನ್ ವ್ಯವಸ್ಥೆ ಮಾಡ್ತೀಯಾ ಬೇಬಿ? ಪೊಲೀಸ್ಗಿಂತ ಚೆನ್ನಾಗಿ ಇನ್ಯಾರು ಹುಡ್ತಾರೆ ಹೇಳು? ನೋಡು, ನನ್ಗೆ ನನ್ ಗಂಡನ ಉಳಿಸ್ಬೇಕು ಅಷ್ಟೇ. ನಾನು ಇನ್ಸ್ಪೆಕ್ಟರ್ ಕಾಲ್ ಮಾಡ್ತೀನಿ. ಒಂದ್ ನಿಮಿಷ, ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನೀವು ಸ್ವಲ್ಪ ಕೂಲ್ ಆಗಿರಿ. ಓಕೆ, ನಾನು ನೋಡ್ಕೋತೀನಿ. ಬೇಬಿ, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನಮ್ಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮವ್ರು ಅಂತ ಯಾರಿದ್ದಾರೆ ಹೇಳು? ಯಾರಿಗೂ ನಮ್ಮನ್ ಕಂಡ್ರೇನೆ ಆಗಲ್ವಲ್ಲ. ಪ್ಲೀಸ್ ಬೇಬಿ, ನನ್ ಮಾತ್ ಕೇಳು. ಪೊಲೀಸ್ ಕಾಲ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ, ನಿಮ್ಮ ಅಪ್ಪನೂ ಸಿಗ್ತಾರೆ. ಅದೇ ಬೆಸ್ಟ್ ಅನ್ಸುತ್ತೆ. ನೋ ಮಾಮ್, ಯು ವೇಟ್. ಥ್ಯಾಂಕ್ ಯು ಕಮ್ಲಿ. ರಚನಾ, ಯಾಕೆ ಅಳ್ತಿದ್ಯಾ? ಕಮ್ಲಿ, ನೀನ್ ನಮ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅಂತ ನಮಗ್ ಗೊತ್ತು. ನೀನು ನಂಗೆ ಯಾಕೆ ಬೇಕು ಇದೆಲ್ಲ ಅಂತ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿರ್ಬೋದಾಗಿತ್ತು. ನೀನು ನಿನ್ ಲೈಫ್ನೇ ರಿಸ್ಕ್ ತಗೊಂಡು ಅಂಬಿಯಾಗಿ ಅಮರ್ನ ಒಪ್ಸಿದ್ಯಾ. ಎಲ್ಲ ಸಮಸ್ಯೆನೂ ಪರಿಹಾರ ಮಾಡಿದ್ಯಾ. ನಿನ್ ಋಣನ ಹೇಗ್ ತೀರಿಸ್ಲಿ ಕಮ್ಲಿ? ನಾನು ನಿನ್ ಪ್ರೀತಿಗೆ ಬೆಲೆನೆ ಕಟ್ಟಕ್ಕಾಗಲ್ಲ. ರಚನಾ, ಅದೇನು ಅಂತ ಮಾತಾಡ್ತೀಯ? ನೀನು ನಮ್ಮನೆ ಹುಡುಗಿ ಅಲ್ವಾ? ನಮ್ಮನೆ ಹುಡುಗಿಗೆ ನೋವಾಯ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಯ್ತಾಯ್ತಾ ರಚನಾ? ಅದು ಅಲ್ಲದೆ ನೀನು ನಮ್ಮ ಅಣ್ಣನ ಮದ್ವೆ ಆಗಿದ್ಯಾ.
ನೀವಿಬ್ರು ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ. ಅಣ್ಣನಾಗಿ ನಾನು ನಿನ್ಗೇನು ಮಾಡ್ಲಿಲ್ಲ ಕಮಲಿ. ಆದ್ರೂ ನನ್ನ ಮೇಲೆ ಯಾಕಿಷ್ಟು ಪ್ರೀತಿ ನಿನ್ಗೆ? ನಮಗೋಸ್ಕರ ಯಾಕಿಷ್ಟೆಲ್ಲ ಮಾಡ್ತಿದ್ಯಾ? ಅಮರಣ್ಣ, ಅಣ್ಣ ತಂಗಿ ಆಗ್ಬೇಕು ಅಂದ್ರೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಬೇಕಾ? ಯಾವತ್ತಿದ್ರು ನೀನ್ ನಮ್ಮ ಅಣ್ಣನೆಯ. ನೀನ್ ನನ್ಗೆ ಅಣ್ಣನ ಪ್ರೀತಿ ಕೊಟ್ಟಿದ್ಯಾ, ನಂಗೆ ಆದ್ ಸಾಕು. ನಿನ್ ಪ್ರೀತಿಗೆ ನನ್ನಿಂದ ಮಾತೆ ಹೊಡ್ತಲ್ಲ ತಂಗ್ಯವ. ನೀನ್ ಒಬ್ಳೆ ಎಷ್ಟು ಕಷ್ಟ ಪಟ್ಕೊಂಡು ನೋವು ತಿಂತಿದ್ಯಲ್ಲ, ಯಾಕೆ? ಅಮರಣ್ಣ, ಯೋಚನೆ ಮಾಡ್ಬೇಡ. ಕೆಲವೊಂದ್ ವಿಷಯಗಳು ನಮ್ ಕೈ ಮೀರಿ ನಡೆದೋಯ್ತೈತೆ. ಆದ್ರೆ ಅದೆಲ್ಲದಕ್ಕೂ ಕೊನೆ ಅನ್ನೋದೈತೆ ಅಮರಣ್ಣ. ನಮ್ನ ಈ ಸ್ಥಿತಿಗೆ ತಂದವ್ರಿಗೂ ಕೊನೆ ಅನ್ನೋದು ಬಂದೇ ಬರ್ತೈತೆ. ಆದ್ರೆ ಆ ದಿನ ಬರೋವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಇರ್ಬೇಕು. ಆ ದಿನ ಬಂದಾಗ ನಾವೆಲ್ಲರೂ ಸೇರಿ ಖುಷಿ ಪಡೋಣ. ಅಲ್ಲಿವರೆಗೂ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಆಟೆಯ. ಆದ್ರೆ ಇನ್ನು ಎಷ್ಟು ದಿನ ಅಂತ ಹೀಗೆ ಕಷ್ಟ ಪಡ್ತೀಯ ಕಮ್ಲಿ? ರಚನಾ, ನಾನು ಕೆಲವೊಂದು ವಿಷಯಗಳನ್ನ ಹುಡುಕ್ತಾ ಇದ್ದೀನಿ. ಅದ್ ಸಿಕ್ಕದ ತಕ್ಷಣ ಎಲ್ಲಾನು ಸರಿ ಹೋಯ್ತೈತೆ. ಆದಷ್ಟು ಬೇಗ ಇದೆಲ್ಲ ಕೊನೆ ಆಯ್ತೈತೆ ರಚನಾ. ನಿಂಗೆ ಇನ್ನೊಂದು ಸರ್ಪ್ರೈಸ್ ಗೊತ್ತಾ? ಅಮ್ಮರು ನಿನ್ ಮಗಳು ಅಂಬಿ ಜೊತೆಲೆ ಬೆಳೆದವರು. ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿರಿ. ಸರಿ, ಈಗ ಊಟ ಮಾಡೋಣ. ಬರ್ಸಮ್ಮ. ಚಂದ್ರು, ಚಂದ್ರು, ನೀವ್ ಇಲ್ಲಿದ್ದೀರಾ? ನೀವ್ ಕಾಣಾಗಿದ್ದೀರಾ ಅಂತ ನಾವ್ ಎಲ್ಲೆಲ್ಲೆಲ್ಲ ಹುಡುಕಿದ್ವಿ. ನೀವ್ ನೋಡಿದ್ರೆ ಇಲ್ಲಿಗೆ ಬಂದಿದ್ದೀರಾ. ಇಲ್ಲಿಗೆ ಬರೋ ಅಗತ್ಯ ಏನಿತ್ತು ನಿಮ್ಗೆ? ಸರಿ, ಬನ್ನಿ ಮನೆಗೆ ಹೋಗೋಣ. ನೀವು ಟ್ಯಾಬ್ಲೆಟು ತಗೊಂಡಿಲ್ಲ. ಬನ್ನಿ ಚಂದ್ರು. ಗೊತ್ತು ಚಂದ್ರು, ನನಗ್ ಚೆನ್ನಾಗ್ ಗೊತ್ತು. ನೀವಾಗ ನೀವೇ ಇಲ್ಲಿಗೆ ಬಂದಿರಲ್ಲ. ಇವಳು ಇದ್ದಾಳಲ್ವಾ, ಇವಳು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ತಾಳೆ. ಏಯ್, ನಾನು ಅನಿಕಾ ಇವ್ರನ್ನ ಹುಡುಕ್ತಿದ್ವಿ ಅಂತ ನಿಂಗೆ ಗೊತ್ತು ತಾನೆ? ಆದ್ರೂ ಇವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಯಾಕೆ ಹೇಳಿಲ್ಲ ನೀನ್ ನನ್ಗೆ? ಅಷ್ಟಕ್ಕೂ ಅನಿಕಾ ಕಾಲ್ ಮಾಡಿದ್ಲು ತಾನೆ? ಆಗ್ಲಾದ್ರೂ ಇವ್ರು ಇಲ್ಲಿದ್ದಾರೆ ಅಂತ ಹೇಳ್ಬೇಕಿತ್ತು. ನಾವು ಪ್ರಾಣ ಹೋಗೋಷ್ಟು ಟೆನ್ಷನ್ ಅಲ್ಲಿದ್ರೆ ನಿಂಗೆ ಹುಡುಕಾಟ ಅಲ್ವಾ? ನಿನ್ ಕೊಂದು ಬಿಡೋಷ್ಟು ಕೋಪ ಬರ್ತಿದೆ. ಸತ್ಯ ಏನು ಅಂತ ಗೊತ್ತಿಲ್ದಲೆ ಕಮ್ಲಿಗೆ ಯಾಕೆ ಬೈತಾ ಇದ್ಯಾ? ಅಂದ್ರು ಅಂದ್ರು ನೀವ ಮಾತಾಡ್ತಿರೋದು? ಅಂದ್ರೆ ಅಂದ್ರೆ ನೀವು ಸರಿ ಹೋಗ್ಬಿಟ್ಟಿದ್ದೀರಾ? ಹೌದು, ನಾನು ಸರಿ ಹೋಗಿದ್ದೀನಿ. ನಿಮ್ಮಮ್ಮ ಬದುಕಿದಾಗ ನನ್ನನ್ನ ನನ್ನ ಗಂಡನ ಜೊತೆ ಇರೋದಕ್ಕೆ ಬಿಡ್ಲಿಲ್ಲ. ಅವಳ ಜೊತೆ ಇವ್ರು ಇಲ್ಲದೆ ಇದ್ರು ಪ್ರತಿ ಕ್ಷಣ ಅವಳು ಚಿಂತೆನೆ.
ಇಡೀ ಜೀವನ ಕಳೆದ್ರು. ಈಗ್ಲಾದ್ರೂ ನನ್ ಗಂಡನ ಜೊತೆ ನೆಮ್ಮದಿಯಾಗಿರ್ತೀನಿ ಅಂದ್ರೆ ನಾನು ಬೇಡ, ನನ್ ಮಗಳು ಬೇಡ ಅಂತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು, ನಿನ್ನಿಂದನೇ ಇದೆಲ್ಲ ಆಗಿದ್ದು. ಏಯ್ ಇಳಿಸಿ ಕೈನ. ನೀವು ಅವಳ ಮೇಲೆ ಕೈ ಎತ್ತೋದಕ್ಕೂ ಮುಂಚೆ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ನೀವು ಅವಳಿಗೆ ಚಿಕ್ಕಮ್ಮ ಆಗಿರ್ಬೋದು, ಆದ್ರೆ ಅವಳು ಈ ಮನೆ ಸೊಸೆ, ನನ್ನ ಸೊಸೆ. ಅವಳ ಮೇಲೆ ಕೈ ಎತ್ತೋ ಅಧಿಕಾರ ಯಾರು ಕೊಟ್ಟಿದ್ದು ನಿಮ್ಗೆ? ನನ್ ಸೊಸೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ, ತಪ್ಪು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ನೀವು ಇವ್ರ ಗುಂಪಿಗೆ ಸೇರ್ಕೊಂಡ್ಬಿಟ್ರತಾರ? ಅಟ್ಲೀಸ್ಟ್ ನೀವಾದ್ರೂ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೆ. ಅಂದ್ರೆ ನೀವು ಇವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನನ್ನ ಟೈಮೇ ಸರಿ ಇಲ್ಲ, ಅದಕ್ಕೆ ಎಲ್ರೂ ನನ್ನ ವಿರುದ್ಧ ತಿರುಗಿ ಬೀಳ್ತಿದ್ದೀರಾ. ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಇದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಅನಿಕಾ, ಕೊನೆಯ ಸಲ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಂಥ ಕೆಟ್ಟ ಚಾಳಿನೆಲ್ಲ ಬಿಟ್ಟು ಮರ್ಯಾದೆಯಿಂದ ಬದುಕೋದನ್ನ ಕಲ್ತ್ಕೋ. ಓ ಮೈ ಗಾಡ್, ಇದೇ ನೀನ್ ಮಾಡ್ತಿರೋ ದೊಡ್ಡ ತಪ್ಪು. ಸುಮ್ಮನೆ ಹರೇ ರಾಮ ಹರೇ ಕೃಷ್ಣ ಅಂತ ಒಂದ್ ಕೋಣದಲ್ಲಿ ಬಿದ್ದಿರ್ಬೇಕು ನೀನು. ಅದನ್ನ ಬಿಟ್ಟು ನನಗೆ ಲೆಕ್ಚರ್ ಮಾಡಕ್ ಬರ್ತೀಯ? ನೀನ್ ಮಾತಾಡಿದ್ರೆ ನನಗೆ ದೊಡ್ಡ ಪ್ರಾಬ್ಲಮ್. ಸೊ ಸೇಫರ್ ಸೈಡ್ ಏನಂದ್ರೆ ನೀನ್ ಮಾತಾಡದೆ ಇರೋದೇ ಒಳ್ಳೇದನ್ಸುತ್ತೆ. ತಂದು ಮುದ್ದು ಬರ್ತೀಯಾ? ಹೀರೋ ನಾನೇ ಬುದ್ಧಿ ಕಲಿಸ್ತೀನಿ, ಮಾಡ್ತೀನಿ. ಹೇಳ್ದೆ, ಬಟ್ ನೀನ್ ಕೇಳಲಿಲ್ಲ. ಅನ್ಭವಿಸು. ಬೇಬಿ, ಹಾಳಾಯ್ತು, ಎಲ್ಲ ಹಾಳಾಗೋಯ್ತು. ನಿನ್ ಡ್ಯಾಡ್ ಸರಿ ಹೋಗಿದ್ದಾರೆ. ವಾಟ್ ಮಾಮ್? ಡ್ಯಾಡ್ ಸರಿ ಹೋಗಿದ್ದಾರಾ? ವಾವ್, ಇಟ್ಸ್ ಅ ಗುಡ್ ನ್ಯೂಸ್ ಅಲ್ವಾ ಮಾಮ್? ನೀವ್ಯಾಕೆ ಹೀಗಿದ್ದೀರಾ? ಬೇಬಿ, ಅವ್ರು ಸರಿ ಹೋಗಿರೋದು ನನಗೂ ಖುಷಿನೇ. ಆದ್ರೆ ಈಗ್ಲೂ ಅವ್ರು ನಮ್ ಪರವಾಗಿಲ್ಲ, ಬರೀ ಕಮ್ಲಿ ಅಂತ ಅವ್ರ ಜಪನೆ ಮಾಡ್ತಿದ್ದಾರೆ. ನನಗೆ ಬರ್ತಿರೋ ಸಿಟ್ಟಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ ಬೇಬಿ, ಅವ್ರು ಸರಿ ಹೋಗ್ಬೇಕು ಅಂತ ನಾವ್ ಎಷ್ಟೆಲ್ಲ ಕಷ್ಟಪಟ್ವಿ.
ಆದ್ರೆ ಈಗಲೂ ಅವರು ಕಮಲಿ ಪರವಾಗಿ ಅಂದ್ರೆ ಛೆ! ಅದು ಬಿಡು, ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾನು ಇಲ್ಲಿ ಬರಲ್ಲ, ಕಮಲಿ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಬೇಬಿ, ನಡೆದಿರೋ ಎಲ್ಲದಕ್ಕೂ ನೀನೇ ಕಾರಣ ಅಂತ ಎಲ್ಲರೂ ಸೇರಿ ನೀನೇ ಬ್ಲೇಮ್ ಮಾಡ್ತಿದ್ದಾರೆ. ತಾರಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸಾ? ಯಾಕೆ ರಮೇಶ್? ನಾನು ಚಂದ್ರು ಗುಂಡು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಗುಂಡು ಹಾಕೋದಕ್ಕೆ ನಾನ್ ಪರ್ಮಿಷನ್ ಕೊಟ್ನಾ? ನಾನು ಯಾವಾಗ ಪರ್ಮಿಷನ್ ಕೊಟ್ಟೆ? ಅರೇ ಏನ್ ತಾರ ಇಷ್ಟು ಬೇಗ ಮರ್ತೋದ್ಯಾ? ಅಲ್ಲ ಈಗ ತಾನೇ ನೀನೇ ಹೇಳಿದ್ಯಲ್ಲ, ನೀವು ಚಂದ್ರು ಬಹಳ ದಿನಗಳ ಮೇಲೆ ಮೀಟ್ ಮಾಡ್ತಾ ಇದ್ದೀರಾ. ಪಾಪ ಚಂದ್ರಿಗೂ ಬೇಜಾರಾಗಿರುತ್ತೆ, ಸ್ವಲ್ಪ ಮನ್ಸು ರಿಲ್ಯಾಕ್ಸ್ ಆಗಬೇಕು. ಆರಾಮ್ಸೆ ಮಾಡಿ ಮೇಲೆ ಹೋಗಿ ಒಟ್ಟು ಕುಡೀರಿ, ಎಷ್ಟು ಬೇಕೋ ಅಷ್ಟು ಕುಡೀರಿ, ಏನ್ ಬೇಕೋ ತರ್ಸ್ಕೊಂತೀನಿ ಎಲ್ಲ ಹೇಳ್ಬಿಟ್ಟು ತೆಗಿತೆಗೆ ಮರ್ಸ್ಕೊಂಡ್ಬಿಟ್ರೆ ಹೇಗೆ? ಅಯ್ಯೋ, ಇಟ್ಸ್ ಓಕೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಾರಾ. ಅಲ್ಲ ರಮೇಶ್, ಏನತ್ತಮ್ಮ, ಮಾವಯ್ಯ ಅಪ್ಪಯ್ಯನ ಜೊತೆ ಕುಡಿಯಕ್ಕೆ ಹೋಯ್ತವ್ರೆ, ಏನೂ ತೊಂದರೆ ಆಗಕ್ಕಿಲ್ವಾ? ಇಲ್ಲ ಕಮಲಿ, ನಿಮ್ಮ ತಂದೆ ನಾನು ಹುಷಾರಾಗಿದ್ದೆ ಅಂತ ಹೇಳಿದ್ರು ಅಲ್ವಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವಲೋಕದಿಂದನೇ ಇಂದ್ರ ಚಂದ್ರ ಅಷ್ಟ ದೇವತೆಗಳು ಬಂದು ನೀವು ಕುಡಿಬೇಡಿ ಅಂತ ಹೇಳಿದ್ರು ಕುಡಿಯೋದನ್ನ ತಪ್ಸೋದಿಕ್ಕಾಗಲ್ಲ. ಅವ್ರು ಕುಡಿತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತುಂಬಾ ವಿಷಯದಲ್ಲಿ ಅಪ್ಸೆಟ್ ಆಗಿದ್ರು. ಅದರಿಂದ ಆಚೆ ಬರೋದಕ್ಕೆ ಡ್ರಿಂಕ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇಬ್ರು ಖುಷಿ ಆಗಿದ್ದಾರೆ. ಡ್ರಿಂಕ್ಸ್ ಮಾಡ್ಲಿ ಬಿಡು. ಅವ್ರಿಗೇನಾದ್ರು ಸ್ನ್ಯಾಕ್ಸ್ ಬೇಕು ಅಂದ್ರೆ ಮಾಡ್ಕೊಡು. ಸರಿ ಆಯ್ತಮ್ಮ. ಏನ್ ಕೆಲಸ ಮೇಡಮ್? ತುಂಬಾ ಅರ್ಜೆಂಟಾ? ಈಗ್ಲೇ ಬಾ ಅಂತ ಹೇಳಿದ್ರೆ ಅದು ಅರ್ಜೆಂಟ್ ಅಂತಾನೆ ತಾನೆ? ಲುಕ್, ನಮ್ಮ ಅಜ್ಜಿನ ಗೋಡೌನ್ ಕರ್ಕೊಂಡು ಹೋಗಿ ಅವ್ರನ್ನ ಕಟ್ಟಾಕಿ ಕೂಡಾಕ್ಬೇಕು. ಅವ್ರು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು, ಅವ್ರ ಆಚೆ ಬರ್ಲೇಬಾರ್ದು. ಇನ್ ಕೇಸ್ ಅವ್ರ ಆಚೆ ಬಂದ್ಬಿಟ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವೇ ಅವಳನ್ನ ಸೇಫ್ ಆಗಿ ಗೋಡೌನ್ ಅಲ್ಲಿ ಇಟ್ಕೊಂಡು ಕಾವಲ್ ಕಾಯ್ಬೇಕು. ಓಕೆ? ಆಯ್ತು ಮೇಡಮ್. ಎಲ್ಲರೂ ಕಿಡ್ನಾಪ್ ಮಾಡಕ್ ಡೀಲ್ ಕೊಡ್ತಾರೆ, ನೀವು ನೋಡಿದ್ರೆ ಅವ್ರನ್ನ ನೋಡ್ಕೊಳಕ್ ಡೀಲ್ ಕೊಡ್ತಾ ಇದ್ದೀರಾ? ಲುಕ್, ನೀನ್ ನನಗೆ ಕ್ರಾಸ್ ಕ್ವೆಶ್ಚನ್ ಮಾಡಬೇಡ. ಸುಮ್ನೆ ನಾನ್ ಹೇಳೋ ಕೆಲ್ಸನ ಮಾಡ್ಬೇಕು ಅಷ್ಟೇ. ಇಮ್ಮಿಡಿಯೇಟ್ ಆಗಿ ಈಗ ಮನೆ ಹತ್ರ ಬಾ, ಅರ್ಥ ಆಯ್ತಾ? ಸರಿ ಮೇಡಮ್, ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.